ನಮಸ್ಕಾರ, ನಾನು ಶ್ರುತಿ ರಘುನಂದ. ಇಲ್ಲಿಯ ತನಕ NKR ಟಿವಿ ತನ್ನದೇ ಆದ ಛಾಪು ಮೂಡಿಸಿತ್ತು. ಈಗ ನಾವು ಒಂದು ಹೊಸ ಹೆಜ್ಜೆ ಇಡುತ್ತಿದ್ದೇವೆ. ಅದೇ NKR 2.0. ಇದರಲ್ಲಿ ಹಲವು ವಿಶೇಷಗಳಿವೆ. ಮೊದಲನೇ ವಿಶೇಷತೆ ಏನಂದ್ರೆ, ಕನ್ನಡಿಗರು ನೋಡುವ ಯಾವುದೇ ಚಾನೆಲ್ ಕನ್ನಡಿಗರ ಸ್ವಾಮ್ಯದಲ್ಲಿಲ್ಲ. ಆದ್ರೆ ಒಬ್ಬ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಒಂದು ಚಾನೆಲ್ ಸ್ಥಾಪನೆ ಮಾಡ್ತಾರೆ. ಅದೇ NKR ಟಿವಿ ಕನ್ನಡ. ಈಗ ನಮ್ಮ ಮುಖ್ಯಸ್ಥರಾದ ಶ್ರೀ ಡಾಕ್ಟರ್ PK ಗೋವಿಂದ್ ಅವರು ನಿಮ್ಮ ಜೊತೆ ಮಾತನಾಡಲಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ PK ಗೋವಿಂದ್. ನಾನು ನಿಮ್ಮ NKR ಟಿವಿಯ ಅಧ್ಯಕ್ಷನಾಗಿರುವುದಕ್ಕೆ ಬಹಳ ಹೆಮ್ಮೆ. ನಮ್ಮ ಕರ್ನಾಟಕ ರಾಜ್ಯ ಟಿವಿ ಸ್ಥಾಪನೆ ಮಾಡಿದ್ದ ಉದ್ದೇಶ ಏನು? ಪ್ರತಿಯೊಬ್ಬರಿಗೂ ನಾವು ಏನೇ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಇರುತ್ತೆ ಅನಿಸಿಕೆ ಅಂತ ಇಟ್ಕೊಳ್ಳಿ, ಅದನ್ನು ನಾನು ಬೇರೆ ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾಧ್ಯಮ ಅಂತ ಬೇಕೇ ಬೇಕಾಗುತ್ತೆ. ದೇರ್ ಮಸ್ಟ್ ಬಿ ಸಮಥಿಂಗ್, ಎ ಬಫರ್ ಬಿಟ್ವೀನ್ ದಿ ಟೂ ಥಿಂಗ್ಸ್ ಅಂತ ಅದು ಅಂಡರ್ಸ್ಟ್ಯಾಂಡ್. ಅದರ ಇದ್ರೆ ಮಾತ್ರನೇ ನಾನು ಏನು ಒಳ್ಳೇದು ಮಾಡಬೇಕು, ಏನು ಜನಗಳು ಇಲ್ಲಿ ಸೊಸೈಟಿನಲ್ಲಿ ಅಂದರೆ ಸಮಾಜದಲ್ಲಿ ಏನೇನು ಅನ್ಯಾಯಗಳು ನಡೀತಾ ಇದೆ ಅದನ್ನೆಲ್ಲ ಎತ್ತಿಡಿದು ತೋರಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಆ ನಟನ ಪ್ರತಿಯೊಂದರಲ್ಲಿನೂ ಚೆನ್ನಾಗಿ ಯಾರಿದ್ದಾರೋ ಅದು ನಮ್ಮ ಕನ್ನಡಿಗರು, ಅವರಿಗೆ ನಾವು ಮೊದಲನೇ ಜಾಗ ಕೊಟ್ಟು ಮೊದಲನೇ ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರು ಅದರಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ. ಸೊ ಇದರಿಂದ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಎಲ್ಲಾನು ಇರುತ್ತಲ್ವಾ. ಇವಾಗ ನಾವು ಇದ್ರಲ್ಲಿ ಹೇಳಿದ್ದೀವಲ್ಲ, ಸರ್ವವನ್ನು ಅರಿತ ಸರ್ವಜ್ಞ, ಇವನ್ಯಾರವನೆಂದು ನೆನೆಸದಿರಯ್ಯ, ಪ್ರತಿಯೊಬ್ಬನನ್ನು ನನ್ನವನೆಂದು ನೆನೆಸಯ್ಯ, ಕೂಡಲ ಸಂಗಮ ದೇವ. ಈಗಿರುವಂತಹ ಪ್ರಖ್ಯಾತವಾಗಿರುವ ಎಲ್ಲಾ ಕನ್ನಡ ಚಾನೆಲ್ಸ್, ಎಂಟರ್ಟೈನ್ಮೆಂಟ್ GEC ಚಾನೆಲ್ಸ್, ಯಾವುದು ಕರ್ನಾಟಕದ ಫೌಂಡರ್ ಅಂತ ಯಾರು ಇಲ್ಲ. ಇದೇ ಫಸ್ಟ್ ಚಾನೆಲ್ ಕರ್ನಾಟಕ. ಎಸ್ ನಾನು ಕನ್ನಡಿಗನ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಸಂತೋಷ. ಇಲ್ಲಿ ಇರುವ ಸಂತೋಷ, ನಾನು ಡೆಲ್ಲಿಗೆ ಹೋಗಿದ್ದೀನಿ, ಎಲ್ಲದೇ ನೋಡ್ಕೊಂಡು ಬಂದಿದ್ರೂ ನನಗೆ ಇಲ್ಲಿ ಸಿಗುವ ಸಂತೋಷ. ಆದರೆ ಇವತ್ತು ಇರುವ ಬೆಂಗಳೂರಲ್ಲ, ಆ ಕಾಲದ ಬೆಂಗಳೂರು. ಏಕೆ ಹೇಳ್ತೀನಿ ಅಂದರೆ, ಇವಾಗೆಲ್ಲ ಬರೀ ಎಲ್ಲಿ ನಾವು ಬೆಂಗಳೂರು ಕನ್ನಡ ಅಂತ ನಾವು ಬಡ್ಕೊಳ್ತೀವಿ ಹೊತ್ತು, ಬಟ್ ಅವ್ರು ಬೇರೆ ಅಲ್ಲ, ಅವರು ನಮ್ಮ ಇಂಡಿಯನ್ಸು, ಹಿಂದೂಗಳು, ದೇಶದವರೇನೆ. ಆದರೆ ಬೇರೆ ಚೈನಾದವನಿಗೆ ಇಲ್ಲಿ ಬಂದರೆ ನಾವೇನಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಇಂಟರ್ನಲ್ ಅಗ್ರೆಷನ್ ಇದಕ್ಕೆ ನಮ್ಮ ಕೈನಲ್ಲಾಗುವ ಸಹಾಯ ಏನು ಅಂದರೆ, ಇದನ್ನೆಲ್ಲ ಎತ್ತಿಳಿಬೇಕು, ಸಂಸ್ಕೃತಿ ಎತ್ತಿಳಿಬೇಕು, ನಮ್ಮ ಕಲಾಚಾರವನ್ನು ಬರಬೇಕು, ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇದೆ. ಇಲ್ಲಿರೋ ಜನತೆಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಇದು ನಿಮ್ಮ ಟಿವಿ, ಇದು ನಿಮ್ಮ ಟಿವಿ, ನಿಮ್ಮ ನಾಡು, ನಿಮ್ಮ ಸಂಸ್ಕೃತಿ ಎಲ್ಲ ನಿಮ್ಮೆಲ್ಲರ ಉತ್ತೇಜನ ಮತ್ತು ಪ್ರೋತ್ಸಾಹವೇ ನಮ್ಮ ಬಲ. ಧನ್ಯವಾದಗಳು ಸರ್. ನಿಮ್ಮ ದೃಷ್ಟಿಕೋನವೇ ನಮಗೆ ಮಾದರಿ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್, ಕನ್ನಡ ಚಾನೆಲ್ಗಳನ್ನು ನೋಡುವವರ ಸಂಖ್ಯೆ ಅತಿ ಕಡಿಮೆಯಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ರಿಪೀಟೆಡ್ ಕ್ಲೀಶೆ ಕಾಂಟೆಂಟ್. ನಿಮಗೆ ಗೊತ್ತಿರುವ ಹಾಗೆ A ಅಥವಾ A ಚಾನೆಲ್ನಲ್ಲಿ ನೋಡಿರುವ ಎಷ್ಟೋ ಕಾಂಟೆಂಟ್ ಹಾಗೂ ಕಾಂಟೆಸ್ಟ್ಗಳು B ಅಥವಾ B ಚಾನೆಲ್ನಲ್ಲಿ ಬಂದಿರುವ ಸೇಮ್ ಕಾಂಟೆಂಟ್ ಮತ್ತು ಕಾಂಟೆಸ್ಟ್ಸ್ ಆಗಿರುತ್ತೆ. ಕಾರಣ ಕಥೆಗಳ ಗಟ್ಟಿತನ. ಹೇಳಿ ಕೇಳಿ ತೂಕ ಮಾಡಿ ಮಾತಾಡು ಅಂತಾರೆ ದೊಡ್ಡವರು. ಆದ್ರೆ ಎಷ್ಟೊಂದು ಬೇರೆ ಚಾನೆಲ್ಗಳ ರಿಯಾಲಿಟಿ ಶೋಗಳಲ್ಲಿ ಡಬಲ್ ಮೀನಿಂಗ್ಗಳ ಹಾವಳಿ ಜಾಸ್ತಿ ಇದೆ. ಇದಕ್ಕೆಲ್ಲ ದೊಡ್ಡ ಕಾರಣ ಕಲ್ಚರಲ್ ಬಯಸ್. ಇವುಗಳಿಗೋಸ್ಕರ ನಾವು ಸೃಷ್ಟಿ ಮಾಡಿದಂತಹ ಕನ್ನಡದ ಅಪ್ಪಟ ವೇದಿಕೆ NKR ಟಿವಿ ಕನ್ನಡ.